The sum of the first 5 terms of an AP and the sum of the first 7 terms of an AP is 167. The sum of the first 10 terms of this AP is 235. Find the sum of the first 12 terms. ಇದರಲ್ಲೆಲ್ಲ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ವಿಷಯಗಳನ್ನ. So sum of first 5 terms, sum of first 7 terms is equal to 67. Sum of first 10 terms is 235. Find the sum of first 20 terms. Answer alla working. So Sn is equal to n by 2 divided by 2a plus n minus 1 into d. So S5 plus S7 is equal to 167. ಅಲ್ವಾ? ಇದು ಗಿವನ್ನು. S5 ಬಂದು 5 by 2 2a plus 4d plus 7 by 2 2a plus 6d is equal to 167. ಇಲ್ಲಿ ಇವಾಗ ಒಂದು ಸ್ವಲ್ಪ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ ಏನೋ ಮಾಡ್ತೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. 2 1s 2 1s 2 2s 2 1s 2 1s 2 3s. ಗೊತ್ತಾಯ್ತಾ ಏನು ಮಾಡಿದೆ ಅಂತ ಹೇಳಿ? ಇಲ್ಲಿ ನೋಡಿ, ಇಲ್ಲಿ 2 ಟರ್ಮ್ ಇದೆ ಬ್ರ್ಯಾಕೆಟ್ಸ್ ಒಳಗಡೆ, ಹೊರಗಡೆ ಇವಾಗ 2 ಇದೆ. ನಾವು ಇವಾಗ 5 ಇತ್ತು ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇರಲ್ಲ. ಇಲ್ಲಿ ಬರೀಲಿ, ಇಲ್ಲಿ ಬರ್ತೀನಿ ನೋಡಿ. ಇವಾಗ 2 ಇತ್ತು ಅಂತ ಹೇಳ್ಕೊಳ್ಳಿ, ಇದು a ಪ್ಲಸ್ 4b ಇತ್ತು ಅಂತ ಹೇಳ್ಕೊಳ್ಳಿ. ಸೊ ಏನು ಮಾಡ್ತೀವಿ? 2 ಟೈಮ್ಸ್ ಆಫ್ a ಮತ್ತು 2 ಟೈಮ್ಸ್ ಆಫ್ 4b. ಸೊ 2a ಪ್ಲಸ್ 8b ಆಗುತ್ತೆ ಅಲ್ವಾ? ಸರಿನಾ? ಅದೇ ರೀತಿಯಲ್ಲಿ ಇವಾಗ ಬೈ 2 ಇದೆ. 2 ಡಿವೈಡ್ ಬೈ 2 ವಿಲ್ ಬಿ 1, 4 ಡಿವೈಡ್ ಬೈ 2 ವಿಲ್ ಬಿ 2. ಸೊ ಹಾಗಾಗಿ ವಿಲ್ ಎಂಡ್ ಅಪ್ ವಿತ್ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್. ಸೊ ವಿ ಹ್ಯಾವ್ 5a ಪ್ಲಸ್ 10d ಪ್ಲಸ್ 7a ಪ್ಲಸ್ 21d is equal to 167. ಸೊ ಇದು ಸಿಂಪ್ಲಿಫೈ ಮಾಡ್ತು ಅಂದರೆ 12a ಪ್ಲಸ್ 31d. ಇದು ಪ್ರೈಮ್ ನಂಬರು, ಹಾಗಾಗಿ ಫರ್ದರ್ ಸಿಂಪ್ಲಿಫಿಕೇಷನ್ ಇಸ್ ನಾಟ್ ಪಾಸಿಬಲ್. ಅದನ್ನು ಈಕ್ವೇಷನ್ 1 ಅಂತ ಕರಿತಾ ಇದ್ದೀವಿ. ಈಕ್ವೇಷನ್ 2 ಬಂದು s of 10 is equal to 235. ಸೊ S10 is 10 by 2 into 2a plus 9d is equal to 235. ಇಲ್ಲೂ ಕೂಡ ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕಾಗುತ್ತೆ. 5 ಉಳ್ಕೊಳತ್ತಿಲ್ಲಿ 5 ಇಂಟು ಸಮಥಿಂಗ್, ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಡಿವೈಡ್ ಬೈ 5 ಆಗುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ 5 1s 5, 4s 7s 47 ಆಗುತ್ತೆ ಅಷ್ಟೇ. ಸೊ 2a ಪ್ಲಸ್ 9d is equal to 47. ದಿಸ್ ಇಸ್ ಮೈ ಈಕ್ವೇಷನ್ 2. ಯಾವ ಕಲರು? ಈ ಕಲರು. ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಸಾಲ್ವ್ ಮಾಡೋಕ್ಕೆ ಹೇಗೆ? ಈಕ್ವೇಷನ್ 2 ಇಂಟು, ನಾನು a ಕ್ಯಾನ್ಸಲ್ ಮಾಡೋದು ನೋಡ್ತಾ ಇದ್ದೀನಿ, ವಿಲ್ ಮಲ್ಟಿಪ್ಲೈ ವಿತ್ 6 ಮೈನಸ್ ಈಕ್ವೇಷನ್ 1. ಸೊ ವಿ ಹ್ಯಾವ್ 12a ಪ್ಲಸ್ 31d is equal to 167. ಅಲ್ಲ 2 ಇದಲ್ಲ, ಇದು 2 54 ಅಲ್ವಾ ಇದು? ಮತ್ತಿದು 6 ಅಂತ ಹೇಳಿದ್ರೆ 24 50. ಒಂದೇ ನಿಮಿಷ ಹುಡುಗರ, 300 ಅಲ್ಲ 300, ಹಾಂ 300 ಮತ್ತು 3 ಇನ್ನು ಯೋಚನೆ ಮಾಡ್ತಾಯಿದ್ದೀನಿ, 284 ಸರಿನಾ? 6 42 24 42 24 28. ಹಾಂ ಸರಿ ಇದೆ. ಎರಡು ರೀತಿಯಲ್ಲಿ ವೆರಿಫಿಕೇಷನ್ ಮಾಡಿದೆ, ಯಾಕಂದರೆ ತಪ್ಪಾಯಿತು ಅಂತ ಹೇಳಿದ್ರೆ ಗೋವಿಂದ ಅಲ್ವಾ? 31d is equal to plus 167. ಯಾವ ಕಲರು? ಇದು. ಹಾಂ, ಮೈನಸ್ಸು ಕಟ್ ಆಯ್ತಿದು. 30 20 23. ಇದು 287 170 7 1 1.
ಡಿವೈಡ್ ಬೈ 23 ಡಿವೈಡ್ ಬೈ 23 ಸರಿ ಇದೆಯಾ? 3 ಸರಿ ಇದ್ದಂಗಿದೆ. ತಪ್ಪು ಮಾಡಿದ್ದೀನಾ? 4 ಅಲ್ಲ ಇದು, ಇಲ್ಲ ಸರಿ. 6 7 5 35 20 ಸರಿ ಇದೆ. ಓಕೆ ನೋಡೋಣ, ಇದು ಹೋಗ್ತಾ ಇದೆಯಾ? ಇದು 23 ಅಂತ ಹೇಳಿದ್ರೆ ಹುಡುಗರು ಎಷ್ಟು ಬರ್ತಿದ್ದೋ? 23 25ರಲ್ಲಿ ಆಗಲ್ಲ, ಏನೋ ತಪ್ಪು ಮಾಡ್ದಂಗಿದೆ. ಒಂದೇ ನಿಮಿಷ ಯೋಚನೆ ಮಾಡ್ತೀನಿ, ಎಲ್ಲ ತಪ್ಪು ಮಾಡಿದರೆ ನೋಡ್ತೀನಿ. ಇಲ್ಲಿ ತಪ್ಪು ಮಾಡಿದೆ ಹುಡುಗರ, ಸಿಕ್ತು. ಎರೇಸರ್ ಸಿಕ್ತು. ಯಾವ ಕಲರು? ಇದು. ಹಾಂ, ಇದು 282 ಅಲ್ವಾ? 6 7 42. ಹಾಂ, ಅದೇ ತಪ್ಪು ಮಾಡಿದ್ದು ನಾನು. 18. ಹಾಂ, ಇವಾಗ ಗೊತ್ತಾಯ್ತು ಏನು ಮಾಡಿದೆ ಅಂಥೇಳಿ. ಇವಾಗ ಇದು 3ರಲ್ಲಿ ಹೆಚ್ಚು ಮಾಡ್ತಾಯಿದ್ದೀನಿ, 5 ಆಗುತ್ತೆ. ಇದು ಆವಾಗ 5 ಆಗುತ್ತೆ. ಸೊ D is equal to 5. So therefore D is equal to 5. Okay, if D is 5, A is esto? Equation 2 substitute ಮಾಡೋಣ. Substituting T in 2. ಸೊ ಇದೇನಾಗ್ತಾಯಿದೆ ಇಲ್ಲಿ? 2A ಪ್ಲಸ್ 45 is equal to 47. ಸೊ ಕ್ಲಿಯರಾಗಿ A is equal to 1 ಅಲ್ವಾ? 2 1 2, 2 plus 47 is 45 is 47. 47 is equal to 47 ಅಷ್ಟೇ. ಸೊ therefore S of 20ನ 20 12 20ನ 20 ಕಂಡುಹಿಡಿಬೇಕು. S of 20 is equal to 12 by 2 into 2 times of A plus 11 into D. So 1s are 6 are 55 57 into 6 57 into 6. ಈ ಸರಿ ಕ್ಲೀನಾಗಿ ಮಾಡ್ತೀನಿ ಕಂಡು ಮಲ್ಟಿಪ್ಲಿಕೇಶನು ಹೇಗೆ ಅಂತ ಹೇಳಿದ್ರೆ 60 ಇಂಟು 6 360 ಅಲ್ವಾ? 360 18 350 18 ಅಂತ ಹೇಳಿದ್ರೆ 50 342 6 5 30. ಕರೆಕ್ಟ್ ಇದೆ 42. ಹಾಂ ಸರಿ ಇದೆ ನೋಡಿ, ಈ ಸರಿ ಪಕ್ಕ ಮಾಡಿದೆ. ಆ್ಯಕ್ಚುಲಿ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದಾಯಿತು, ಅಧ್ವಾನ ಮಾಡಿ ನಾನು ಇಲ್ಲಿ ಸರ್ಕಸ್ ಮಾಡ್ಕೊಂಡು ಇಲ್ಲೇನೋ ಮಾಡಿದೆ. ಅವಲ್ಲಿ ಕಲ್ತ್ಕೊಬೇಕು ಆ್ಯಕ್ಚುಲಿ, ತಪ್ಪಾದ್ರೂ ತೊಂದರೆ ಇಲ್ಲ, ಸರಿನಾ? ಎನಿವೇಸ್ ಸ್ವಲ್ಪ ರಿಸ್ಕ್ ತೊಗೊಳ್ಳಿ, ಏನಾಗಲ್ಲ. ಮ್ಯಾಥ್ಸಲ್ಲಿ ಇನ್ನೂ ಚೆನ್ನಾಗಿ ಕಲಿತೀರಾ. ಹಾಂ, ಇದೇ ನಿಮ್ಮ ಉತ್ತರ. ಇದರಲ್ಲಿ ನನಗೆ ಮೇಯ್ನಾಗಿ ನೀವು ಎಲ್ಲಿ ತಪ್ಪು ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಕಂಡ್ರು. ಸೊ ದಿಸ್ ಇಸ್ ವಿ ಹ್ಯಾವ್ ಯೂಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಲಿ. ನೀವು ಬೇಕಾದ್ರೆ ಆಮೇಲೆ ಕ್ಲೀನಾಗಿ ಬರ್ಕೊಂಡಿರೋ ಅಂತೆ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಒಂದು ರೀತಿಯಲ್ಲಿ ಉಪಯೋಗಿಸಿದ್ದೀವಿ, ಸರಿನಾ? ಸೊ ಇದು ಈ ಥರದ್ದು ಮ್ಯಾಥ್ಸ್ ಕಲ್ತ್ಕೊಂತು ಅಂತ ಹೇಳಿದ್ರೆ ನಿಮಗೆ ಸುಲಭ ಆಗುತ್ತೆ ವಿಷಯಗಳು, ಅಲ್ವಾ? ಆಯಿತಾ? ಹಾಂ, ಇವಾಗ ಪಾಸ್ ಮಾಡ್ಕೊಂಡು ನೋಡಿ.